ನನ್ನ ಮಕ್ಳಿಗೆ ಸ್ವಲ್ಪ ಜ್ವರ ಬಂದಿದೆ, ಮೈ ಬಿಸಿ ಇದೆ ಸ್ವಲ್ಪ. ಕಾಲ್ಪಾಲ್ ಬೆಳಿಗ್ಗೆ ಹಾಕಿದೆ ಟಾನಿಕ್ ಕಾಲ್ಪಾಲು, ಅವಾಗ ಸರಿ ಹೋಗಿತ್ತು. ಇವಾಗ ಮತ್ತೆ ಮೈ ಬಿಸಿ ಆಗಿದೆ, ಮತ್ತೆ ಸಾಯಂಕಾಲ ಹಾಕಬೇಕು. ಕಂಟಿನ್ಯೂಸ್ ಆಗಿ ಹಾಕ್ಬಾರ್ದು ಮಕ್ಕಳಿಗೆ ಔಷಧಿಗಳನ್ನ. ಒಂದು ಗ್ಯಾಪ್ ಕೊಡಬೇಕು, ಒಂದು 10 hours to 12 hours ಗ್ಯಾಪ್ ಕೊಡಬೇಕು. ಓನಿಕಮ್ಮ ಸೊ ಜ್ವರ ಇರೋದಕ್ಕೆ ಅನ್ನ ತಿಂತಾ ಇಲ್ಲ ಅವಳು, ಏನೂ ತಿಂತಾ ಇಲ್ಲ, ಹಾಲು ಮಮ್ಮು ಅಂತಿದ್ದಾಳೆ. ಸೊ ಹಿಂಗಾದ್ರೆ ಹೆಂಗೆ ಹಾಲು ಬಿಡಿಸೋದು ಅದಾಗ್ತಾಯಿಲ್ಲ. ಓನಿಕ್ಮ ಓನ್ಮ ಯಾರದಲ್ಲಿರೋದು? ಯಾವ ಪಾಪದು? ನೀನು ತಾನೇ ಅದು? ಡಲ್ ಆಗ್ಬಿಟ್ಟವಳೆ, ಬೇಜಾರಾಗ್ತೈತೆ ಫ್ರೆಂಡ್ಸ್ ನನಗೆ. ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಆಡ್ಕೊಂಡಿದ್ಲು, ಡಲ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಆದರೂ ಕ್ಯಾಮ್ರಾ ನೋಡಿ ನಗ್ತಾವಳು ನೋಡಿ. ಬಲ್ಲೂನು ಬೆಳಗ್ಗೆ ಔಷಧಿ ಹಾಕ್ಕೊಂಡಲ್ಲ, ಇವಾಗ ಇನ್ನೊಂದ್ಸರಿ ಹಾಕ್ಸ್ಕೊತೀಯಾ ಸಾಯಂಕಾಲ? ಹಬ್ಬು ಹೊಟ್ಟೋಗುತ್ತೆ, ಮೈ ಬಿಚ್ಚಿದೆಯಲ್ಲ ಹೊಟ್ಟೋಗುತ್ತೆ. ಥ್ಯಾಂಕ್ ಯು. ನೋಡು ಫ್ರೆಂಡ್ಸ್, ಅವಳಾಗೆ ಅವ್ಳು ಕಿಸ್ಕೊಟ್ಲು. ಹಬ್ಬು ಹೊಟ್ಟೋಯ್ತಾ? ಹೌದು, ಇದು ಟ್ಯಾಟೋ ನೋಡಿಬಿಟ್ಟು, ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಲ್ಲ ಕೈಗೆ, ಆ ಟ್ಯಾಟೋ ನೋಡಿಬಿಟ್ಟು ಹಬ್ಬು ಅಂತಾಳೆ. ನಾನು ಹ್ಞೂ ಅಮ್ಮ ಹಬ್ಬು ಆಗಿದೆ, ಹಬ್ಬು ಹೊಟ್ಟೋಗುತ್ತೆ, ಪಪ್ಪಿ ಕೊಡು ಅಂದರೆ ಪಪ್ಪಿ ಕೊಟ್ಬಿಡ್ತಾಳೆ. ಇದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಪಪ್ಪಿ ಕೊಡು ಅಂದರೆ ಒಂದೊಂದು ಸರಿ ಕೊಡಲ್ಲ, ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹಬ್ಬು ಆಗೈತೆ ಹಬ್ಬಗೆ ಪಪ್ಪಿ ಕೊಡು, ಹಬ್ಬು ಹೊಟ್ಟೋಗುತ್ತೆ ಅಂತ ಹೇಳಿದ್ದೀನಿ, ಅದಕ್ಕೆ ಪಪ್ಪಿ ಕೊಡ್ತಾಳೆ. ಎಲ್ಲಿಗೆ ಹೋಗೋಣಮ್ಮ ಚಿನ್ನಿ? ಪಚ್ಚಂತೀಯಾ? ಔಷಧಿ ಕುಡಿತೀಯಮ್ಮ? ಓನ ತಿನ್ನಮ್ಮ, ಏನಾದರೂ ಬೂವ ತಿನ್ನಮ್ಮ. ಅವಳಿಗೆ ಅನ್ನ ಸಾಂಬಾರು ಹಾಕ್ಕೊಟ್ಟೆ, ತಿನ್ನಲೇ ಇಲ್ಲ. ಎಲ್ಲಿದೆ ಬ್ಯಾಟಾ? ಬ್ಯಾಟ್ ಬೇಕಂತೆ. ಸೊ ಇದೇನು ಹಿಂಗಿದೆ ಅಂದ್ಕೊಂಬಿಡಿ ಫ್ರೆಂಡ್ಸ್, ಇದು ಎತ್ತಬೇಕು. ಏನು ಎಲ್ಲ ಬಿಚ್ಚಿ ಇಲ್ಲೇ ಹಾಕ್ತಾಯಿದ್ದೀವಿ ನಾವತ್ತು. ಸೊ ಅದು ಒಂದು ದಿವಸ ಕ್ಲೀನ್ ಮಾಡಬೇಕು. ಹುಷಾರಿಲ್ಲ, ಇಲ್ಲ ಅಂದಿದ್ರೆ ಕ್ಲೀನಾಗಿ ಇಟ್ಕೊಬೋದಿತ್ತು. ಬಾಲಲ್ಲಿ ಆಡ್ಚಿನಿ